ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಟ್ಟಣದಲ್ಲಿ ದಿಗ್ವಂತ ಮಾಜಿ ಸಚಿವ ಡಿ. ಸುಧಾಕರ್ ಅವರ ನುಡಿನಮನ ಕಾರ್ಯಕ್ರಮದ ವೇಳೆ ಪೊಲೀಸರು ಮತ್ತು ಪತ್ರಕರ್ತರ ನಡುವೆ ತೀವ್ರ ವಾಗ್ವಾದ ನಡೆದ ಘಟನೆ ವರದಿಯಾಗಿದೆ. ಕಾರ್ಯಕ್ರಮದ ಸುದ್ದಿಯನ್ನು ಸಂಗ್ರಹಿಸಿ ಪ್ರಸಾರ ಮಾಡುವ ಉದ್ದೇಶದಿಂದ ವೇದಿಕೆ ಸಮೀಪಕ್ಕೆ ತೆರಳುತ್ತಿದ್ದ ಪತ್ರಕರ್ತರನ್ನು ಪೊಲೀಸರು ತಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಕೆಲ ಪೊಲೀಸ್ ಸಿಬ್ಬಂದಿ ಪತ್ರಕರ್ತರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂಬ ಆರೋಪವನ್ನು ಮಾಧ್ಯಮದ ಪ್ರತಿನಿಧಿಗಳು ಮಾಡಿದ್ದಾರೆ. ಈ ಘಟನೆಯಿಂದ ಆಕ್ರೋಶಗೊಂಡ ಪತ್ರಕರ್ತರು ಸ್ಥಳದಲ್ಲೇ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿ ತಮ್ಮ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಲಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಎಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರ ವಿರುದ್ಧವೂ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆಯ ಕುರಿತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಾಗಿದ್ದು, ಎರಡು ಪಕ್ಷಗಳ ಹೇಳಿಕೆ ಹಾಗೂ ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ ವಾಸ್ತವಾಂಶಗಳು ಸ್ಪಷ್ಟವಾಗಬೇಕಾಗಿದೆ. ವರದಿ ಹರೀಶ್, ಚಿತ್ರದುರ್ಗ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರಿಂದ ಸುಧಾಕರ್ ಸರ್ ಅವರ ನುಡಿನಮನ ಸಮಾರಂಭದ ಪುಷ್ಪ ದೀಪವನ್ನು ಬೆಳಗುವ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಿದ್ದಾರೆ. ಸುಧಾಕರ್ ಸರ್ ವ್ಯಕ್ತಿಯಲ್ಲ ವ್ಯಕ್ತಿತ್ವ, ಸಾಮಾಜಿಕವಾದ ಹೊಣೆಗಾರಿಕೆಗೆ ಮತ್ತೊಂದು ಹೆಸರು ಸುಧಾಕರ್ ಸರ್ ಅವರು. ಅವರ ನುಡಿನಮನ ಸಮಾರಂಭದ ವಿದ್ಯುಕ್ತವಾದಂತಹ ಚಾಲನೆಗೆ ಬೆಳಕಿನ ಸಂಕೇತ, ಬೆಳಕು ಅರಿವಿನ ಸಂಕೇತ, ಬೆಳಕಿನ ಸಂಕೇತ, ಬೆಳಕಿರುವ ಹೊಣೆಗಾರಿಕೆ ನಮ್ಮ ಮಾನ್ಯ ಮುಖಂಡರಿಂದ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡಲು ಬಾಲಿಕ ಸಮುದಾಯದ ಎಲೆಗಳನ್ನು ಕರ್ಕೊಂಡು ಹಣ ಹಾಕಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಮಾಡ್ತಾರೆ. ಅವರು ಮಾಡ್ತಾರೆ, ಮಾಡ್ತಾರೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರಿಂದ ಸುಧಾಕರ್ ಸರ್ ಅವರ ನುಡಿನಮನ ಸಮಾರಂಭದ ಪುಷ್ಪ
ದೀಪವನ್ನು ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ನೀಡಿದ್ದಾರೆ. ಸುಧಾಕರ್ ಸಾಹೇಬರು ಬೆಂಕಿಯಲ್ಲ ವ್ಯಕ್ತಿತ್ವ, ಸಾಮಾಜಿಕವಾದ ಹೊಣೆಗಾರಿಕೆಗೆ ಮತ್ತೊಂದು ಹೆಸರು ಹೊಂದಿರುತ್ತಾರೆ ಸುಧಾಕರ್ ಅವರ ನುಡಿಗಮನ ಸಮಾರಂಭದ ವಿದ್ಯುಕ್ತವಾದಂತಹ ಚಾಲನೆ ಇದೆ. ನಮ್ಮ ಸೋಮ ಜ್ಯೋತಿ ಸೋಮರ ಪ್ರೊಟೆಸ್ಟ್ ಮಾಡ್ತಾರೆ, ಹಿಂದೆ ಹೊರಗೆ ಬರ್ತಾರೆ. ಮಾನ ಬೆಳಕಿನ ಸಂಕೇತ, ಬೆಳಕು ಅರಿವಿನ ಸಂಕೇತ, ಅರಿವು ಬೆಳಕಿನ ಸಂಕೇತ, ಪ್ರಗತಿಯ ಭಾಗವಾಗಿ ನಮ್ಮೆಲ್ಲ ಹೊಣೆಗಾರಿಕೆ